ನಮಗೆ ಇಷ್ಟವಾಗುವ ವಿಷಯ ಬೇರೆ, ನಮಗೆ ಬೇಕಾಗುವ ವಿಷಯ ಬೇರೆ. ನಮಗೆ ಇಷ್ಟವಾಗುವ ವಿಷಯವನ್ನು ಹೇಳೋದಕ್ಕೆ ಬೇಕಷ್ಟು ಜನ ಸಿಗ್ತಾರೆ. ಅಂದರೆ ನಮಗೆ ಖುಷಿಯಾಗುವಂತೆ ಮಾತನಾಡುವವರು ಬೇಕಾದಷ್ಟು ಸಿಗ್ತಾರೆ. ಆದರೆ ಯಾವುದು ನಮಗೆ ಹಿತವೋ, ಯಾವುದು ನಮಗೆ ಪಥ್ಯವೋ, ಯಾವುದು ನಮಗೆ ಒಳಿತೋ, ಆ ಮಾತು ನಮಗೆ ಇಷ್ಟ ಆಗೋದಿಲ್ಲ ಅಂತ ಗೊತ್ತಾದಾಗ ಅದನ್ನು ಹೇಳುವವರು ನಮಗೆ ಸಿಗೋದೇ ಇಲ್ಲ. ಯಾಕೆ ಉಸಾಬರಿ? ಯಾಕೆ ಯಾರ ಯಾರ ಜೊತೆಗೋ ನಿಷ್ಠುರ ಮಾಡ್ಕೊಳ್ಳೋದು? ಅವ್ರವ್ರ ಬದುಕು ಅವ್ರವ್ರು ನೋಡ್ಕೊಳ್ಳಿ ಅಂತ ಅವರು ದೂರ ಇರ್ತಾರೆ. ನಮ್ಗೆ ಖುಷಿಯಾಗೋ ಮಾತಾಡಿ ಮುಗಿಸಿ ಬಿಡ್ತಾರೆ. ರಾಮಾಯಣ ಈ ಮಾತನ್ನು ಬಹಳ ಚೆನ್ನಾಗಿ ಹೇಳುತ್ತೆ. ಸುಲಭಾಃ ಪುರುಷಾ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ಈ ಪ್ರಿಯವಲ್ಲದ ಮಾತುಗಳನ್ನು, ಹಿತವಾದ ಆದರೆ ಪ್ರಿಯವಲ್ಲದ ಮಾತುಗಳನ್ನು ಹೇಳುವವರು ಯಾಕೆ ಸಿಗೋದಿಲ್ಲ ಅಂದರೆ ಅದನ್ನು ಕೇಳುವವರು ಸಿಗೋದಿಲ್ಲ ಅಂತ. ಹಾಗಾಗಿ ಅದನ್ನು ಕೇಳುವವರೂ ಇಲ್ಲ, ಅದನ್ನು ಹೇಳುವವರೂ ಇಲ್ಲ. ನಮ್ಮ ಸುತ್ತ ಪ್ರಿಯವಾದ ಮಾತನ್ನಾಡುವವರು ಇರಲಿ, ಆದರೆ ಅದರ ಜೊತೆಗೆ ಹಿತವನ್ನು ಮಾತನಾಡುವ ಒಬ್ಬರು ಇಬ್ಬರಾದರೂ ಇರಲಿ, ಬದುಕು ಚೆನ್ನಾಗಿರುತ್ತೆ. ಶುಭಂ ಭೂಯಾತ್.